ಇವತ್ತಿನ ರೆಸಿಪಿ ಅಣಬೆ ಪಲ್ಯ. ಈ ತೋಟಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲೆಲ್ಲ ಸಿಗುತ್ತಲ್ಲ ಅದರದ್ದು. ಮೊದಲಿಗೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ನಂತರ ಒಂದು ಪಾತ್ರೆ ಇಟ್ಟು ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ, ನಿಮ್ಗೆ ಯಾವ್ದು ಎಣ್ಣೆ ಇಷ್ಟ ಆಗುತ್ತೆ ಆ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ, ಎಣ್ಣೆ ಹಾಕಿ ನಂತರ ಅದು ಕಾದ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ, ಇದಕ್ಕೂ ಟೊಮೆಟೊ ಅಗತ್ಯವಿಲ್ಲ, ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಕೆಂಪು ಬಣ್ಣ ಬರಬೇಕು. ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಇವಾಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ಸೇರಿಸ್ಕೋಬೋದು ರುಚಿಗೆ ಎಷ್ಟು ಬೇಕು ಅಂತ. ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಹೀಗೆ ಸೇರಿಸ್ಕೊಂಡೆ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗುತ್ತೆ. ರೆಡಿಮೇಡ್ ಇದೆ, ರೆಡಿಮೇಡ್ ಇಲ್ಲ ಅಂದರೆ ಅಂಗಡಿಗಳೆಲ್ಲ ಸಿಗುತ್ತಲ್ಲ ಅದನ್ನು ಹಾಕೋಬೇಕಾಗುತ್ತೆ. ನಂತರ ನಾವು ಏನು ಬೇಯಿಸಿ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಲ್ಲ ಅಣಬೆನ, ಅದು ಅಣಬೆ ಜೊತೆಗೆ ಅದರ ನೀರನ್ನು ಹಾಕಬೇಕಾಗುತ್ತೆ. ಅದರಿಂದನೇ ಟೇಸ್ಟು ಚೆನ್ನಾಗಿ ಬರೋದು. ಅದು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಕೋಬೇಕಾಗತ್ತೆ. ಅದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಹೊಂದ್ಕೊಂಡ ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಮೆಣಸಿನ ಪುಡಿ, ನಿಮ್ಮಿಷ್ಟ ಯಾವುದೇ ಹಾಕೋಬಹುದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿ ಆ ನೀರು ಸ್ವಲ್ಪ ಆವಿಯಾಗಿ ಚೆನ್ನಾಗಿ ಕುದಿಬೇಕು. ನಿಮಗೆ ಉಪ್ಪಿಗೆ ಮತ್ತು ರುಚಿಗೆ ಉಪ್ಪು ಬೇಕು ಅಂದರೆ ಹಾಕೋಬೋದು, ಗರಂ ಮಸಾಲ ಬೇಕಾದ್ರೆ ಹಾಕೋಬೋದು. ನಂತರ ಗ್ಯಾಸ್ ಆಫ್ ಮಾಡಿ.